ನಮಸ್ಕಾರ ವೀಕ್ಷಕರೇ. ಸದನದ ಒಳಗೆ ಗದ್ದಲಗಳ ನಡುವೆ ವಕ್ಫ್ ಬಿಲ್ ಪಾಸ್ ಆಗಿದ್ದಾಯಿತು. ದೇಶದ ಯಾವ ಭಾಗದಲ್ಲೂ ವಕ್ಫ್ ಬಿಲ್ ಸಂಬಂಧ ಇದುವರೆಗೂ ಯಾವ ಗಲಾಟೆ ಗದ್ದಲ ಆಗಿಲ್ಲ. ಈಗ ಚರ್ಚೆ ನಡೀತಾ ಇರೋದು ವಕ್ಫ್ ಬಿಲ್ ಜಾರಿಯಾಗಿದ್ರಿಂದ ರಾಜಕೀಯವಾಗಿ ಯಾರಿಗೆ ಏನೆಲ್ಲ ಲಾಭ ನಷ್ಟ ಆಗಲಿದೆ ಅನ್ನೋದು. ಮೋದಿ ಸರ್ಕಾರ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ಮಾತ್ರ ಓಲೈಕೆ ಪರ ಗಟ್ಟಿಯಾಗಿ ನಿಲ್ತೀವಿ ಅಂತ ಇಂಡಿ ಒಕ್ಕೂಟ ಒಂದೇ ನಿಲುವನ್ನ ತೆಗೆದುಕೊಳ್ತು. ಇದರಿಂದ ಅವರಿಗೆ ಲಾಭ ಆಯ್ತಾ ಅಂತ ನೋಡ್ತಾ ಹೋದ್ರೆ ಅಚ್ಚರಿಯ ವಿಚಾರಗಳು ಹೊರಬರ್ತಾ ಇದೆ. ಅಲ್ಲದೆ ಜೆಡಿಯು ಹಾಗೂ ಟಿಡಿಪಿ ಬೆಂಬಲ ಕೊಟ್ಟಿದ್ ಯಾಕೆ ಅನ್ನೋದರ ಅಸಲಿ ಸತ್ಯ ಈಗ ರಿವೀಲ್ ಆಗಿದೆ. ಇನ್ನೊಂದೆಡೆ ಲೋಕಸಭೆಯಲ್ಲಿ ಹೊಸ ಆರೋಪವನ್ನ ಮಾಡೋದಕ್ಕೆ ಹೋದ ರಾಹುಲ್ ಗಾಂಧಿಗೆ ಸಚಿವ ಅನುರಾಗ್ ಠಾಕೂರ್ ನೀರಿಳಿಸಿದ್ದಾರೆ. ಮತ್ತೊಂದೆಡೆ ಭಾರತದ ಯಾವ ಯಾವ ರಾಜ್ಯಗಳಲ್ಲಿ ವಕ್ಫ್ ಪ್ರಾಪರ್ಟಿ ಎಷ್ಟೆಷ್ಟಿದೆ ಅನ್ನೋ ಮಾಹಿತಿ ಕೂಡ ರಿವೀಲ್ ಆಗಿದ್ರೆ, ಮುಸ್ಲಿಂ ಸಮುದಾಯದ ಬಹುತೇಕರು ವಕ್ಫ್ ಅಮೆಂಡ್ಮೆಂಟ್ ಬಿಲ್ಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದಲ್ಲಿ ರಾಜಕೀಯವಾಗಿ ಒಂದು ನಿಲುವು ತೆಗೆದುಕೊಂಡ್ರು ಅದರಿಂದ ಇವರಿಗೆ ಲಾಭ ಇವರಿಗೆ ನಷ್ಟ ಅನ್ನೋ ರೀತಿಯಲ್ಲಿ ಸಾಕಷ್ಟು ಚರ್ಚೆಗಳು ನಡೆಯುತ್ತೆ. ಕೆಲವೊಂದು ವಾಸ್ತವಕ್ಕೆ ಹತ್ತಿರ ಇರುತ್ತೆ ಅನ್ನೋದು ಕೂಡ ನಿಜವೇ. ಈಗ ಎಲ್ಲರ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇರೋದು ಲೋಕಸಭೆಯಲ್ಲಿ ಮಧ್ಯರಾತ್ರಿ ಯಶಸ್ವಿಯಾಗಿ ಪಾಸಾದ ವಕ್ಫ್ ಬಿಲ್. ವಕ್ಫ್ ಬಿಲ್ ವಿಚಾರದಲ್ಲಿ ಯಾರು ಪರವಿದ್ರು ಯಾರು ವಿರುದ್ಧ ದಿಕ್ಕಲಿದ್ರು ಅನ್ನೋದನ್ನ ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ. ಅಂದಮೇಲೆ ಬಿಲ್ ಪಾಸ್ ಆಗ್ಲಿ ಬಿಡ್ಲಿ, ಓಲೈಕೆ ಸಮುದಾಯ ಮಾತ್ರ ಗಟ್ಟಿಯಾಗಿ ತಮಗೆ ಬೆಂಬಲ ಕೊಟ್ಟವರ ಜೊತೆ ನಿಂತೇ ನಿಲ್ಲುತ್ತೆ ಅನ್ನೋದು ಸಹಜ ನಿರೀಕ್ಷೆ. ಯಾಕಂದ್ರೆ ಈಗ ನಡೀತಾ ಇರೋ ಎಲ್ಲಾ ಎಲೆಕ್ಷನ್ಗಳಲ್ಲೂ ಒಂದು ಸಮುದಾಯ ಒಂದೇ ಪಾರ್ಟಿಗೆ 100% ವೋಟ್ ಹಾಕಿರೋದು ರಹಸ್ಯವಾಗಿ ಉಳಿದಿಲ್ಲ. ಆದ್ರೆ ವಕ್ಫ್ ವಿಚಾರದಲ್ಲಿ ಈ ಕ್ಯಾಲ್ಕುಲೇಷನ್ ನಡೆಯಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ವಕ್ಫ್ ಅಮೆಂಡ್ಮೆಂಟ್ ಬಿಲ್ನಿಂದಾಗಿ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಬೀಳುತ್ತೆ ಅನ್ನೋದು ರಿವೀಲ್ ಆಗ್ತಾ ಇದೆ. ಯಾಕಂದ್ರೆ ನಿಮ್ಮ ಬಳಿ ಇರೋ ಎಲ್ಲವನ್ನೂ ಕಿತ್ತುಕೊಳ್ಳುತ್ತೆ ಅಂತ ಜನರ ತಲೆಯಲ್ಲಿ ತುಂಬಿ ವಿರೋಧ ಮೂಡಿಸಿದ್ದೆ ಕಾಂಗ್ರೆಸ್. ಎಲ್ಲದನ್ನೂ ಕಿತ್ತುಕೊಳ್ಳೋದನ್ನ ನೀವ್ಯಾಕೆ ತಪ್ಪಿಸ್ಲಿಲ್ಲ ಅನ್ನೋ ಪ್ರಶ್ನೆ ಬಂದ್ರೆ ಅದರಿಂದ ಹೊಡೆತ ಬೀಳೋದು ರಾಹುಲ್ ನೇತೃತ್ವದ ಕಾಂಗ್ರೆಸ್ಗೆ. ಅದರಲ್ಲೂ ರಾಹುಲ್ ಗಾಂಧಿ ಚರ್ಚೆ ನಡೆಯೋ ಹೊತ್ತಲ್ಲಿ ನಾಪತ್ತೆಯಾಗಿದ್ದನ್ನ ಕೂಡ ಜನರು ನೋಡಿದ್ದಾರೆ. ಎಲೆಕ್ಷನ್ ಟೈಮ್ ನಲ್ಲಿ ಭರವಸೆ ಕೊಟ್ಟು ಕ್ಯಾಮೆರಾ ಮುಂದೆ ನ್ಯೂಸ್ ನಲ್ಲಿ ಓಲೈಕೆ ಮಾಡಿ ಕ್ರೂಷಿಯಲ್ ಮೂಮೆಂಟ್ ನಲ್ಲಿ ಕೈಕೊಟ್ಟು ಮತ್ತೆ ಸಮುದಾಯದ ವೋಟ್ ಕೇಳೋದಕ್ಕೆ ಬಂದ್ರೆ ಖಂಡಿತವಾಗ್ಲೂ ಜನರು ಒಪ್ಪೋದಿಲ್ಲ. ಇದರಿಂದ ಕಾಂಗ್ರೆಸ್ಗೆ ಬಹುತೇಕ ಕಡೆಗಳಲ್ಲಿ ನಷ್ಟ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಸರಿ, ಕಾಂಗ್ರೆಸ್ಗೆ ನಷ್ಟ ಆಯ್ತು, ಇದರ ಲಾಭ ಯಾರಿಗೆ ಅನ್ನೋ ಪ್ರಶ್ನೆ ಕೂಡ ಈಗ ಹುಟ್ಟುತ್ತೆ. ಒಂದು ಲೆಕ್ಕದ ಪ್ರಕಾರ ಕಾಂಗ್ರೆಸ್ ಮೇಲಿನಿಂದ ದೊಡ್ಡ ಮಟ್ಟದಲ್ಲಿ ಲಾಭ ಆಗೋದು ಇಂಡಿ ಒಕ್ಕೂಟದಲ್ಲಿರೋ ಇತರೆ ಪ್ರಾದೇಶಿಕ ಪಕ್ಷಗಳಿಗೆ. ಆಯಾ ರಾಜ್ಯಗಳಲ್ಲಿ ಓಲೈಕೆ ಮಾಡಿಕೊಂಡು ಸಮುದಾಯವನ್ನ ಹಿಡಿದಿಟ್ಟುಕೊಂಡಿದ್ದವರಿಗೆ ಓಲೈಕೆ ಸಮುದಾಯದ ಒಂದಷ್ಟು ವೋಟ್ಗಳು ಗಟ್ಟಿಯಾಗಿ ನಿಲ್ಲುತ್ತವೆ. ಆದ್ರೆ ಸಂಪೂರ್ಣವಾಗಿ ಈ ಬಾರಿ ಇಡೀ ಸಮುದಾಯ ನಿಲ್ಲೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ವಕ್ಫ್ ಬಿಲ್ಗೆ ಮೊದಲ ಬಾರಿಗೆ ವಿರೋಧ ವ್ಯಕ್ತವಾದಾಗಲೇ ಒಂದು ವಿಚಾರವನ್ನ ಮೋದಿ ಅಂಡ್ ಟೀಮ್ ಹೇಳ್ತಾನೆ ಬಂದಿತ್ತು. ಅದೇನಂದ್ರೆ ಇದರಿಂದ ಇಡೀ ಸಮುದಾಯಕ್ಕೆ ಎಫೆಕ್ಟ್ ಆಗೋದಿಲ್ಲ, ಬದಲಿಗೆ ಬಡ ಮುಸ್ಲಿಮರಿಗೆ ಇದರಿಂದ ಅನುಕೂಲ ಆಗುತ್ತೆ ಅಂತ. ಇದನ್ನ ಸಾಬೀತು ಮಾಡೋ ಸಲುವಾಗಿ ಖಂಡಿತವಾಗ್ಲೂ ಬಡ ಮುಸ್ಲಿಮರಿಗೆ ಕೇಂದ್ರ ಸರ್ಕಾರ ಅನುಕೂಲವನ್ನ ಮಾಡಿಕೊಡುತ್ತೆ. 100 ಜನರಿಗೆ ಅನುಕೂಲ ಮಾಡಿಕೊಟ್ರೆ ಅದರಲ್ಲಿ ನಿಯತ್ತಿರೋ 10 ಜನರು ಸಹಾಯ ಮಾಡಿದವರ ಬೆನ್ನಿಗೆ ಗಟ್ಟಿಯಾಗಿ ನಿಲ್ಲೋ ಸಾಧ್ಯತೆ ಇರೋದ್ರಿಂದ ವಿಪಕ್ಷಗಳಿಗೆ ಇದರಿಂದ ಸಂಪೂರ್ಣ ಲಾಭ ಸಿಗೋದಿಲ್ಲ ಅಂತಲೂ ಹೇಳಲಾಗ್ತಾ ಇದೆ. ಆದ್ರೆ ಬಿಜೆಪಿ ವಿರುದ್ಧ ದಿಕ್ಕಿಗೆ ನಿಂತಿದ್ದ ಹಿಂದೂಗಳ ಪೈಕಿ ಕೆಲವರು ಬಿಜೆಪಿಯತ್ತ ಮುಖ ಮಾಡೋ ಸಾಧ್ಯತೆ ಇದೆ. ಇನ್ನು ಆರಂಭದಿಂದಲೂ ಎನ್ಡಿಎ ಮಿತ್ರರು ಒಪ್ಪಲ್ಲ, ನಾಯ್ಡು ಹಾಗೂ ನಿತೀಶ್ ಕೈ ಕೊಡ್ತಾರೆ ಅನ್ನೋ ಮಾತಿತ್ತು. ಕೊನೆ ಗಳಿಗೆಯಲ್ಲಿ ಇವರಿಬ್ರು ಬೆಂಬಲ ಕೊಟ್ಟಿದ್ದನ್ನ ನೋಡಿದ್ರಿ. ಅದಕ್ಕೆ ಕಾರಣ ಮೋದಿ ಸರ್ಕಾರ ಕೊಟ್ಟ ಅನುದಾನ ಹಾಗೂ ಪ್ರೋತ್ಸಾಹ ಅನ್ನೋದು ಒಂದು ಕಾರಣ. ಆದ್ರೆ ಅದರಿಂದ ಆಚೆಗೆ ಪ್ರಮುಖ ಕಾರಣ ಬೇರೆನೇ ಇದೆ. ಅದೇನಂದ್ರೆ ವಕ್ಫ್ ಬಿಲ್ ಬೆಂಬಲಿಸೋದ್ರಿಂದ ರಾಜಕೀಯವಾಗಿ ಇವರಿಬ್ಬರಿಗೂ ಯಾವ ನಷ್ಟ ಆಗೋದಿಲ್ಲ ಅನ್ನೋ ನಂಬಿಕೆ. ಯಾಕಂದ್ರೆ ಬಿಲ್ ವಿರುದ್ಧವಾಗಿ ಹೋದ್ರೂ ಎನ್ಡಿಎ ಜೊತೆ ಇರೋದ್ರಿಂದ ಅವರ್ಯಾರು ವೋಟ್ ಹಾಕೋದಿಲ್ಲ. ಅದೇ ಎನ್ಡಿಎ ಜೊತೆ ಸ್ನೇಹವನ್ನು ಮೇಂಟೈನ್ ಮಾಡಿದ್ರೆ ಅದರಿಂದ ಖಂಡಿತ ವೋಟ್ ಕ್ರೋಢೀಕರಣ ಆಗುತ್ತೆ. ಹೆಂಗೂ ವೋಟ್ ಹಾಕದೇ ಇರುವವರನ್ನ ದೊಡ್ಡದಾಗಿ ಓಲೈಕೆ ಮಾಡಿ ನಿಷ್ಠೂರ ಮಾಡ್ಕೊಳ್ಳೋದಕ್ಕಿಂತ ಮಿತ್ರರ ಜೊತೆ ಅಚಲವಾಗಿ ನಿಂತ್ರೆ ಅಪಾಯ ಇಲ್ವೇ ಇಲ್ಲ ಅನ್ನೋ ಕನ್ಕ್ಲೂಷನ್ಗೆ ಬಂದು ಬೆಂಬಲ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ವಕ್ಫ್ ಬೋರ್ಡ್ ನಲ್ಲಿ ಅತಿ ಹೆಚ್ಚು ಪ್ರಾಪರ್ಟಿಗಳಿವೆ. ದೇಶದಲ್ಲಿ 3ನೇ ಅತಿ ಹೆಚ್ಚು ಪ್ರಾಪರ್ಟಿ ಇರೋದೇ ವಕ್ಫ್ ಬೋರ್ಡ್ ಬಳಿ ಅನ್ನೋದು ಗೊತ್ತಿರೋದೆ. ಆದ್ರೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಪ್ರಾಪರ್ಟಿ ಇದೆ ಅನ್ನೋದರ ಲೆಕ್ಕ ಈಗ ಮತ್ತೆ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಉತ್ತರದಿಂದ ದಕ್ಷಿಣಕ್ಕೆ ಈ ಲೆಕ್ಕಗಳನ್ನ ನೋಡ್ತಾ ಹೋದ್ರೆ ಜಮ್ಮು ಕಾಶ್ಮೀರ 32,543, ಪಂಜಾಬ್ 76,028, ಹಿಮಾಚಲ ಪ್ರದೇಶ 5,349, ಉತ್ತರಾಖಂಡ 5,399, ಹರಿಯಾಣ 23,267, ರಾಜಸ್ಥಾನ 30,895, ಚಂಡೀಗಢ 34, ದೆಹಲಿ 1,047, ಉತ್ತರ ಪ್ರದೇಶ 2,32,550, ಗುಜರಾತ್ 45,358, ಬಿಹಾರ 8,658, ಮಧ್ಯಪ್ರದೇಶ 33,711, ಜಾರ್ಖಂಡ್ 702,
ಛತ್ತೀಸ್ಗಢ 4230, ಒಡಿಶಾ 10,340, ಪಶ್ಚಿಮ ಬಂಗಾಳ 80,482, ಈಶಾನ್ಯ ರಾಜ್ಯಗಳಲ್ಲಿ 6,639, ಮಹಾರಾಷ್ಟ್ರ 36,832, ತೆಲಂಗಾಣ 45,686, ಕರ್ನಾಟಕ 64,631, ಆಂಧ್ರಪ್ರದೇಶ 14,922, ತಮಿಳುನಾಡು 75,431, ಕೇರಳ 53,300, ಪುದುಚೇರಿಯಲ್ಲಿ 947 ಪ್ರಾಪರ್ಟಿಗಳಿವೆ. ಅಲ್ಲದೆ ಭಾರತಕ್ಕೆ ಸೇರಿದ ದ್ವೀಪಗಳಲ್ಲೂ ಒಂದಷ್ಟು ಪ್ರಾಪರ್ಟಿಗಳನ್ನ ವಕ್ಫ್ ಕ್ಲೇಮ್ ಮಾಡಿಕೊಂಡಿದೆ. ಇನ್ನು ಈ ಲಿಸ್ಟ್ನಲ್ಲಿ ಅತಿ ಹೆಚ್ಚು ಪ್ರಾಪರ್ಟಿ ಇರೋ ರಾಜ್ಯ ಅಂದ್ರೆ ಅದು ಉತ್ತರ ಪ್ರದೇಶ. ಅಲ್ಲಿ 2 ಲಕ್ಷಕ್ಕೂ ಅಧಿಕ ಪ್ರಾಪರ್ಟಿ ಇರೋದ್ರಿಂದ ಯೋಗಿ ಬಹಳಷ್ಟು ಸ್ಟ್ರಿಕ್ಟ್ ಆಗಿ ಎಲ್ಲವನ್ನೂ ಮಾನಿಟರ್ ಮಾಡ್ತಾ ಇರೋದು. ವಕ್ಫ್ ಬಿಲ್ ಲೋಕಸಭೆಯಲ್ಲಿ ಪಾಸ್ ಆದ ಬೆನ್ನಲ್ಲೇ ಮಾತನಾಡಿರೋ ಯೋಗಿ ಆದಿತ್ಯನಾಥ್, ಉತ್ತರ ಪ್ರದೇಶದಲ್ಲಿ ಲ್ಯಾಂಡ್ ಮಾಫಿಯಾವನ್ನ ಬಂದ್ ಮಾಡಿಸೋದಕ್ಕೆ ಕಾರಣವೇ ವಕ್ಫ್ ಬೋರ್ಡ್. ಮೊನ್ನೆಯಷ್ಟೇ ಮಹಾಕುಂಭ ನಡೆದ ಜಾಗವನ್ನು ನಮ್ಮದು ಅಂತ ಕ್ಲೇಮ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಕಡಿವಾಣ ಹಾಕದೆ ಬಿಟ್ಟಿದ್ರೆ ನಾಳೆ ಎಲ್ಲಾ ಜಾಗವನ್ನು ಕಬ್ಜಾ ಮಾಡ್ತಾ ಇದ್ರು. ಈ ವಿಚಾರದಲ್ಲಿ ಮೋದಿ ಸರ್ಕಾರಕ್ಕೆ ಎಲ್ಲರೂ ಆಭಾರಿಯಾಗಿರ್ಬೇಕು. ಸಂವಿಧಾನಾತ್ಮಕವಾಗಿ ಈ ಅಕ್ರಮಕ್ಕೆ ಕಡಿವಾಣ ಹಾಕಲಾಗಿದೆ. ಉತ್ತರ ಪ್ರದೇಶದಲ್ಲಿ ಯಾವತ್ತೋ ಲ್ಯಾಂಡ್ ಮಾಫಿಯಾಗೆ ಬ್ರೇಕ್ ಹಾಕಿದ್ವಿ, ಇನ್ಮುಂದಂತೂ ಅದಕ್ಕೆ ಅವಕಾಶವೇ ಇಲ್ಲ ಅಂತ ಹೇಳಿದ್ದಾರೆ. ಈ ಬಿಲ್ ಅನ್ವಯ ಸರಿಯಾದ ರೀತಿಯಲ್ಲಿ ತನಿಖೆಗಳು ನಡೆದ್ರೆ ಉತ್ತರ ಪ್ರದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಅಕ್ರಮಗಳು ಬಯಲಾಗೋ ಎಲ್ಲಾ ಸಾಧ್ಯತೆಗಳಿವೆ. ಭಾರತದ ಪಾಲಿಗೆ ಮಹತ್ವದ್ದಾಗಿದ್ದ ಈ ಕಾಯ್ದೆ ಬರಬಾರದು ಅಂತ ವಿಪಕ್ಷಗಳು ಮುಸ್ಲಿಮರನ್ನ ಎತ್ತಿ ಕಟ್ಟೋದಕ್ಕೆ ನೋಡಿದ್ರು. ಆದ್ರೆ ಅವರೇ ಈಗ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದು ಬಿಲ್ಗೆ ಬೆಂಬಲ ಕೊಡ್ತಾ ಇದ್ದಾರೆ. ಬಿಲ್ ಪಾಸ್ ಆದ ಬೆನ್ನಲ್ಲೇ ಹಲವು ಕಡೆಗಳಲ್ಲಿ ಮುಸ್ಲಿಮರು ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಈಗ ಬಾಲಿವುಡ್ನ ವಿವಾದಾತ್ಮಕ ನಟ ಕಮಲ್ ಆರ್ ಖಾನ್ ಕೂಡ ಈ ಬಿಲ್ಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ವಕ್ಫ್ ಬೋರ್ಡ್ ಅನ್ನೋದು ಕೆಲ ಭ್ರಷ್ಟ ನಾಯಕರಿಗೆ ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳೋದಕ್ಕೆ ದೊಡ್ಡ ಅವಕಾಶ ಆಗಿತ್ತು. ಆದ್ರೆ ಅದನ್ನ ಅಮೆಂಡ್ ಮಾಡಿ ಹೊಸ ಬಿಲ್ ತರೋ ಮೂಲಕ ಮೋದಿ ಸರ್ಕಾರ ಬಹಳ ಒಳ್ಳೆಯ ಕೆಲಸ ಮಾಡಿದೆ. ಸಾಧ್ಯವಾದ್ರೆ ಇಡೀ ಸಂಘಟನೆಯನ್ನ ಮೋದಿ ಹಾಗೂ ಅಮಿತ್ ಶಾ ಸಂಪೂರ್ಣವಾಗಿ ಸ್ಕ್ರಾಪ್ ಮಾಡಿ ಹಾಕ್ಲಿ ಅಂತ ಹೇಳಿದ್ದಾರೆ. ಇನ್ನೊಂದೆಡೆ ಖ್ಯಾತ ನಿರೂಪಕಿ ರುಬೀನಾ ಲಿಖಾಯತ್ ಕೂಡ ಬೆಂಬಲ ಸೂಚಿಸಿದ್ದು, ಅವರ ತಂದೆ ಹಿಂದೂ ಹೋರಾಟಗಾರರನ್ನ ಹಾಡಿ ಹೊಗಳಿದ್ದಾರೆ. ನಾವು ಔರಂಗಜೇಬ್ ಹಾಗೂ ಮೊಘಲರ ವಂಶಸ್ಥರಲ್ಲ, ನಾವು ರಣಸಂಗ ಹಾಗೂ ಮಹಾರಾಣಾ ಪ್ರತಾಪ್ ಹುಟ್ಟಿದ ಭೂಮಿಯಲ್ಲಿ ಹುಟ್ಟಿದ ಮಕ್ಕಳು ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದೆಡೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿಗೆ ಮತ್ತೆ ಮುಖಭಂಗ ಆಗಿರೋ ವಿಡಿಯೋ ಕೂಡ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಮೋದಿ ಸರ್ಕಾರ ಗಡಿಯಲ್ಲಿ ಸರಿಯಾಗಿ ಸೇನೆಯನ್ನ ನೇಮಿಸಿಲ್ಲ, ಚೀನಾ ಭಾರತದ ಒಳಗೆ 4,000 ಕಿಲೋಮೀಟರ್ ಅನ್ನ ಕಂಟ್ರೋಲ್ ಮಾಡ್ತಾ ಇದೆ ಅಂತ ಗಾಳಿಯಲ್ಲಿ ಗುಂಡು ಹೊಡೆಯೋ ಕೆಲಸ ಮಾಡಿದ್ರು. ರಾಹುಲ್ ಆರೋಪ ಮಾಡಿ ಸೆಕೆಂಡುಗಳು ಕಳೆಯುವಷ್ಟರಲ್ಲೇ ಉತ್ತರಿಸೋ ಅನುರಾಗ್ ಠಾಕೂರ್, ಸ್ವಾತಂತ್ರ್ಯ ಬಂದ ಬಳಿಕ ಚೀನಾ ಜೊತೆ ಕಾಂಗ್ರೆಸ್ ಸರ್ಕಾರ ಯಾವ ಲೆವೆಲ್ಗೆ ಫ್ರೆಂಡ್ಶಿಪ್ ಮೇಂಟೈನ್ ಮಾಡಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಚೀನಾಗೆ ಅಕ್ಸೈ ಚೀನ್ ಬಿಟ್ಟುಕೊಟ್ಟಿದ್ಯಾರು? ಚೀನಾ ಜೊತೆಗೆ ಸೀಕ್ರೆಟ್ ಆಗಿ ಡೋಕ್ಲಾಮ್ ಡೀಲ್ ಮಾಡಿದ್ಯಾರು? ರಾಜೀವ್ ಗಾಂಧಿ ಫೌಂಡೇಶನ್ಗೆ ಚೀನಾದಿಂದ ಹಣ ಬಂದಿದ್ದು ಹೇಗೆ? ಮೋದಿ ಪಿಎಂ ಆದ್ಮೇಲೆ ಗಡಿಯಲ್ಲಿ ಸೇನೆ ಸ್ಟ್ರಾಂಗ್ ಆಗಿದೆ. ಒಂದೇ 1 ಇಂಚು ಭೂಮಿಯನ್ನ ಚೀನಾಗೆ ಬಿಟ್ಕೊಟ್ಟಿಲ್ಲ. ಖುದ್ದು ಮೋದಿ ಗಡಿಗೆ ವಿಸಿಟ್ ಮಾಡಿ ಪರಿಸ್ಥಿತಿಯನ್ನ ನೋಡಿದ್ದಾರೆ ಅಂತ ಗುಡುಗಿದ್ರು. ಇದಕ್ಕೆ ರಾಹುಲ್ ಕಡೆಯಿಂದ ಉತ್ತರ ಬಾರದೆ ಮತ್ತೆ ಮುಖಭಂಗ ಆಗಿದೆ. ಒಟ್ನಲ್ಲಿ ವಕ್ಫ್ ಬಿಲ್ ನಿಂದ ಯಾರಿಗೆ ಎಷ್ಟು ಲಾಭ ಆಯ್ತೋ ಹಾಗಿರ್ಲಿ, ಆದ್ರೆ ಹೊಡೆತ ಬೀಳೋ ಸಾಧ್ಯತೆ ಇರೋದು ರಾಹುಲ್ಗೆ ಎನ್ನುವಂತಾಗಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.